ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂತಕ್ಕಂಥದ್ದಾಗಿ ಶ್ಲೋಕದಲ್ಲೂ ಸಹ ಗುರುವಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ನೀಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತಲೂ ಸಹ ಉನ್ನತವಾದಂಥ ಸ್ಥಾನವನ್ನು ನಮ್ಮ ವೇದಗಳಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ಅಕ್ಷರ ಸಹ ಅದು ಶ್ಲಾಘನೀಯವಾದಂಥ ವಿಚಾರ. ಸರ್, ಈಗಾಗಲೇ ನಾವು ಬೆಳವಾಡಿ ನ್ಯೂಸ್ ಅಂತಕ್ಕಂಥ ಒಂದು ಚಾನಲನ್ನು ಪ್ರಾರಂಭಿಸಿ ಹಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಇದರ ಮುಖೇನ ನಮಗೆ ವರ್ಣಮಾತ್ರ ಕಲಿಸಿದ ಗುರು ಎಂಬುದಾಗಿ ಒಂದು ಅಕ್ಷರ ಕಲಿಸಿದರೂ ಸಹ ಗುರುವಾಗಿರ್ತಕ್ಕಂಥದ್ದು. ಗುರು ಮನುಷ್ಯನೆಂದವನಿಗೆ ಅರಣಶಿಲೆ ಎಂದವಗೆ ಕರುಣ ಪ್ರಸಾದವನ್ನು ಎಂಜಲೆಂದವಗೆ ಭವಭವದಿ ಕುನಿಯ ಜನ್ಮ ಅಂತೇಳಿ ಸರ್ವಜ್ಞರು ಆ ಕಾಲದಲ್ಲಿ ಹೇಳಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗೋತಿ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಈ ವಿಚಾರವನ್ನು ಹೇಳ್ತಿದ್ದಾರೆ. ಅದೇ ರೀತಿ ನಾವು ಕೊನೆ ಪಕ್ಷ ಗುರುವಿಗೆ ಒಂದು ನುಡಿ ನಮನವನ್ನ ಸಲ್ಲಿಸಬೇಕು. ಅವರ ಕೃತಜ್ಞತೆಗೋಸ್ಕರ, ಅವರ ಉಪಕೃತಿಗೋಸ್ಕರ, ನಮ್ಮ ಬದುಕಿಗೆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟದಕ್ಕೋಸ್ಕರ ಅವರ ಸ್ಮರಣಿಸುವಂತಹ ಈ ಒಂದು ಸುದಿನ ಇದಾಗಿದೆ ಅಂತ ಹೇಳಿ ನಾನಾದರೂ ಬಯಸ್ಕೊಳ್ತಾ, ಸರ್ ಶ್ರೀ KC ಕುಶ್ಕುಮಾರ್, ಜನನ 27/12/1949, ತಂದೆ ತೊಟ್ಟಿ ಚಂದ್ರಶೇಖರಯ್ಯ, ತಾಯಿ ಸೀತಾಲಕ್ಷ್ಮಿ, ಸೋದರರಲ್ಲಿ ಲವಕುಮಾರ್ ಅಂತಕ್ಕಂಥ ಒಬ್ಬರು ಸೋದರರು ತಮಗಿದ್ದಾರೆ. ಹಾಗೂ ಸೋದರಿಯರು ನಿಜವಾಗ್ಲೂ ಸಹ 6 ಜನ ಅಂತ ಹೇಳಿದ್ರಿ. ಲಲಿತಾಂಬ, ಸುಮಿತ್ರ, ಸ್ವರ್ಣಾಂಬ, ಗೀತಾ, ಲೀಲಾ ಮತ್ತು ಲಕ್ಷ್ಮಿ ಅಂತ ತುಂಬು ಕುಟುಂಬದ ಸುಸಂಸ್ಕೃತವಾದಂಥ ವೇದ ಕುಟುಂಬದಲ್ಲಿ ತಾವು ಜನಿಸ್ತೀರ. ಪ್ರಾಥಮಿಕ ಮತ್ತು ಶಿಕ್ಷಣವನ್ನು ಕಳಸಾಪುರದಲ್ಲಿ ತಾವು ಮಾಡ್ತೀರ. ಪ್ರೌಢಶಾಲೆಯಲ್ಲಿ ಚಿಕ್ಕಮಗಳೂರು ಮತ್ತು ಆರನಹಳ್ಳಿಯಲ್ಲಿ ತಮ್ಮದು ನಡೀತದೆ. TCHನ ಮಲ್ಲಾಡಿಹಳ್ಳಿಯಲ್ಲಿ ತಾವು ಮಾಡ್ತೀರ. 23/3/1974 ಇಲ್ಲಿ ಮೊದಲು ಖಾಸಗಿಯಾಗಿ ಒಂದು ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸ್ತೀರ. ಸಾರಗೋಡನ ಎದ್ದನ ಬೈಲು ಅಂತಕ್ಕಂಥದ್ರಲ್ಲಿ ಅಲ್ವಾ ಸರ್? ಎದ್ದನ ಬೈಲು. ಆ ನಂತರ ಕಿರುಗುಂದಕ್ಕೆ, ಮೂಡಿಗೆರೆ ತಾಲೂಕು, ಅಲ್ಲಿಗೆ ವೃತ್ತಿ ಪ್ರವೇಶವನ್ನ ಪಡ್ಕೊಂಡು 1976ರಲ್ಲಿ ಕಿರುಗುಂದದ ಮೂಡಿಗೆರೆ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತೀರ. ಆನಂತರ 3 ವರ್ಷ ಉದುಸೆ ಅಂತಕ್ಕಂಥ ಅದು ಸರ್, ಉದುಸೆಯಲ್ಲಿ 3 ವರ್ಷ. ಆನಂತರ ಚಿಕ್ಕಮಗಳೂರು ತಾಲೂಕಿನ ಜಕ್ಕನಹಳ್ಳಿ ಇಲ್ಲಿ ತಾವು ಸೇವೆಯನ್ನು ಸಲ್ಲಿಸಿ ನಂತರ 7/7/1982ರಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳವಾಡಿ ಇಲ್ಲಿಗೆ ತಾವು ವರ್ಗವಾಗಿ ಬರ್ತೀರಾ. ಅಲ್ಲಿವರೆಗೂ ಸಹ ನಡೆದಂತ ಒಂದು ಘಟನೆಗಳೇ ಬೇರೆ, ಬೆಳವಾಡಿಯಲ್ಲಿ ತಾವು ಸೃಷ್ಟಿಸಿರ್ತಕ್ಕಂಥ ಚರಿತ್ರೆಯೇ ಬೇರೆ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ತಾವು ಆ ಶಾಲೆಗೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತೀರಾ. ಸಹೋದ್ಯೋಗಿ ಮಿತ್ರರ ಜೊತೆ ಯಾವಾಗಲೂ ಸಹ ಸೋದರರಂತೆ ಕೆಲಸ ಮಾಡಿಕೊಂಡು ಇಡೀ ಶಾಲೆಯ ಉನ್ನತೀಕರಣಕ್ಕೆ ತಮ್ಮ ಕೊಡುಗೆ ಅವಿಸ್ಮರಣೀಯ ಅಂತ